Hello, my dear students. In this video, I'm going to explain you final accounts from the point of view of Tally. As you all know very well that I have made several videos on digital financial accounting. BCom fourth year students are studying the subject as a sec in RCU. So it is the last chapter, fourth chapter, that is final accounts. In this video, let us understand several aspects about final accounts. First, let us understand what is final accounts. ವಿದ್ಯಾರ್ಥಿಗಳೇ, ನಾನು ಡಿಜಿಟಲ್ ಫಿನಾನ್ಷಿಯಲ್ ಅಕೌಂಟಿಂಗ್ ಅನ್ನ ಕನ್ನಡದಲ್ಲಿ ವಿವರಿಸುವ ಮೂಲಕ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಈ ಒಂದು ವಿಷಯವನ್ನ ಅರ್ಥ ಮಾಡಿಸ್ಲಿಕ್ಕೆ, ಇದು ಸುಲಭ ಅಂತ ಭಾವನೆ ಬರೆಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ನನ್ನ ಎಲ್ಲಾ ವಿಡಿಯೋಗಳು ಕೂಡ ಕನ್ನಡದಲ್ಲಿ ವಿವರಣೆಯನ್ನ ಹೊಂದಿವೆ. ಆದ್ರೆ ನೀವು ಆಂಗ್ಲ ಭಾಷೆಯ ಪ್ರಶ್ನೆ ಪತ್ರಿಕೆ ಅಂದ್ರೆ ಆಂಗ್ಲ ಭಾಷೆಯೊಳಗ ಆ ಮೀಡಿಯಾದೊಳಗ ಪ್ರಶ್ನೆ ಪತ್ರಿಕೆ ಬರೋದ್ರಿಂದ ಅದನ್ನ ಟೆಕ್ನಿಕಲ್ ಟರ್ಮ್ಸ್ ನಿಮ್ಗೆ ಇಂಗ್ಲಿಷ್ ನಲ್ಲಿಯೇ ತಿಳ್ಕೊಬೇಕು ಅನ್ನೋ ಕಾರಣಕ್ಕೆ ನನ್ನ ಸ್ಲೈಡ್ಸ್ ಅಂದ್ರೆ ಪಾಯಿಂಟ್ಸ್ ಅನ್ನೆಲ್ಲ ಇಂಗ್ಲಿಷ್ ನಲ್ಲಿಯೇ ಇಟ್ಟಿದ್ದೇನೆ. ಈಗ ನಾವು ಫೈನಲ್ ಅಕೌಂಟ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಫೈನಲ್ ಅಕೌಂಟ್ಸ್ ಶೋ ದಿ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅಂಡ್ ಪೊಸಿಷನ್ ಆಫ್ ಎ ಬಿಸ್ನೆಸ್. ಅಂದ್ರೆ ಒಂದು ಬಿಸ್ನೆಸ್ ಅನ್ನ ನಾವು ಮಾಡ್ತಾ ಇದ್ದಾಗ ಅದರ ಹಣಕಾಸಿನ ಪರಿಸ್ಥಿತಿ ಹೇಗಿದೆಯಪ್ಪ ಅನ್ನೋದನ್ನು ನಾವು ಫೈನಲ್ ಅಕೌಂಟ್ಸ್ ಅಲ್ಲಿ ತೋರಿಸ್ತೀವಿ. ಇಟ್ ಈಸ್ ಪ್ರಿಪೇರ್ಡ್ ಅಟ್ ದಿ ಎಂಡ್ ಆಫ್ ದಿ ಅಕೌಂಟಿಂಗ್ ಪೀರಿಯಡ್. ಎಲ್ರಿಗೂ ನಿಮಗೆ ಗೊತ್ತಿದೆ, ಒಂದು ಹಣಕಾಸಿನ ವರ್ಷ ಮುಗಿದ ಮೇಲೆ ಫೈನಲ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಅದಕ್ಕೆ ಫೈನಲ್ ಅನ್ನೋ ಶಬ್ದವನ್ನ ಬಳಕೆ ಮಾಡ್ತಾರೆ. ಇಟ್ ಹೆಲ್ಪ್ಸ್ ಇನ್ ಡಿಸಿಷನ್ ಮೇಕಿಂಗ್. ಫೈನಲ್ ಅಕೌಂಟ್ಸ್ ಅನ್ನ ನೋಡ್ಕೊಂಡು ಪ್ರಾಫಿಟ್ ಎಷ್ಟಿದೆ, ಖರ್ಚು ಎಷ್ಟಿದೆ, ವೆಚ್ಚ ಎಷ್ಟಿದೆ, ಆಸ್ತಿ ಎಷ್ಟಿದೆ, ಸಾಲ ಎಷ್ಟಿದೆ ಇತ್ಯಾದಿ ಇತ್ಯಾದಿ ತಿಳ್ಕೊಂಡು ಅದರ ಆಧಾರದ ಮೇಲೆ ಡಿಸಿಷನ್ ಮೇಕಿಂಗ್ ಅನ್ನ ಮಾಡ್ತಾರೆ. ಸೊ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನೋ ಶಬ್ದದ ಅರ್ಥವನ್ನ ನಾವು ನೋಡಿದ್ರೆ, ಫಾರ್ಮಲ್ ರೆಕಾರ್ಡ್ಸ್ ಆಫ್ ಫಿನಾನ್ಷಿಯಲ್ ಆಕ್ಟಿವಿಟೀಸ್ ಅಂದ್ರೆ ಬಿಸಿನೆಸ್ ಯಾವೆಲ್ಲ ಫಿನಾನ್ಷಿಯಲ್ ಆಕ್ಟಿವಿಟಿ ಹಣಕಾಸಿನ ಚಟುವಟಿಕೆ ಮಾಡ್ತೈತೋ ಅದರ ಒಂದು ರೆಕಾರ್ಡಿಂಗ್ ಅನ್ನ ಮಾಡ್ತೈತಲ್ಲ, ಅದೇ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಇಟ್ ಪ್ರೊವೈಡ್ಸ್ ಇನ್ಫಾರ್ಮೇಶನ್ ಟು ಸ್ಟೇಕ್ ಹೋಲ್ಡರ್ಸ್. ಈ ಒಂದು ಬಿಸ್ನೆಸ್ ಒಳಗ ಯಾರೆಲ್ಲ ಮಾಲಕರು, ಎಂಪ್ಲಾಯೀಸು ಅಥವಾ ಸಾಲ ಕೊಟ್ಟವರು ಯಾರ್ಯಾರು ಅದರಲ್ಲಿ ಆಸಕ್ತಿ ಇಟ್ಕೊಂಡಿರ್ತಾರಲ್ಲ ಅವರೆಲ್ಲ ಸ್ಟೇಕ್ ಹೋಲ್ಡರ್ಸ್. ಅವರಿಗೆ ಬೇಕಾದ ಮಾಹಿತಿಯನ್ನ ಈ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಕೊಡ್ತಾವ. ಮೇನ್ ಕಂಪೋನೆಂಟ್ಸ್ ಈ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತೇವಲ್ಲ, ಅದ್ರಾಗ ಯಾವ್ಯಾವ್ದು ಅದಾವು ಮುಖ್ಯವಾದದ್ದು ಅಂತಂದ್ರ ಟ್ರೇಡಿಂಗ್ ಅಕೌಂಟ್ ನೀವು ಕೇಳಿರ್ತೀರಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್. PUC ಇಂದ ಹಿಡ್ಕೊಂಡು ನಾವಿದನ್ನೆಲ್ಲ ಮಾಡ್ಕೋತ ಬಂದೇವಿ. ಈಗ ಟ್ರಯಲ್ ಬ್ಯಾಲೆನ್ಸ್ ಅಂದ್ರೆ ಏನಪ್ಪಾ? ಇಟ್ಸ್ ಅ ಸ್ಟೇಟ್ಮೆಂಟ್ ಆಫ್ ಆಲ್ ಲೆಜರ್ ಬ್ಯಾಲೆನ್ಸಸ್. ಎಲ್ಲಾ ಲೆಜರ್ ಇಂದ ಬ್ಯಾಲೆನ್ಸಸ್ ಅನ್ನ ತಗೊಂಡು ಡೆಬಿಟ್ ಬ್ಯಾಲೆನ್ಸ್ ಇದ್ದಿದ್ದನ್ನ ಡೆಬಿಟ್ ಕಡೆ, ಕ್ರೆಡಿಟ್ ಬ್ಯಾಲೆನ್ಸ್ ಇದ್ದಿದ್ದನ್ನ ಕ್ರೆಡಿಟ್ ಕಡೆ ಹಚ್ಕೊಂಡು ನಾವು ಟ್ರಯಲ್ ಬ್ಯಾಲೆನ್ಸ್ ಅನ್ನ ಪ್ರಿಪೇರ್ ಮಾಡ್ತೇವೆ. ಇಟ್ ಈಸ್ ಪ್ರಿಪೇರ್ ಟು ಚೆಕ್ ಅಕ್ಯುರಸಿ. ಅಂದ್ರ ಅಕೌಂಟ್ ಅನ್ನೋದು ಅಕ್ಯುರೇಟ್ ಆಗಿ ನಾವು ಪ್ರಿಪೇರ್ ಮಾಡೇವಿಲ್ಲೋ, ಅದ್ರೊಳಗೆ ಏನಾರ ದೋಷ ಅದನೋ ಏನ್ ಅಗ್ದಿ ಕರೆಕ್ಟ್ ಆಗಿ ಪ್ರಿಪೇರ್ ಮಾಡೇವು ಅಂತ ನೋಡ್ಕೊಳ್ಳೋ ಸಂಬಂಧ ಟ್ರಯಲ್ ಬ್ಯಾಲೆನ್ಸ್ ತಯಾರಾಗ್ತದೆ. ಇಲ್ಲಿ ಡೆಬಿಟ್ ಸೈಡ್ ಟೋಟಲ್ ಕ್ರೆಡಿಟ್ ಸೈಡ್ ಟೋಟಲ್ಗೆ ಈಕ್ವಲ್ ಇರ್ತಾವು. ಯಾಕಂದ್ರ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗ್ಬೇಕು ಅಂತಂದ್ರ ಲೆಜರ್ ಬ್ಯಾಲೆನ್ಸ್ಗಳು ಒಂದು ಕಡೆ ಡೆಬಿಟ್ ಆದ್ರೆ ಇನ್ನೊಂದು ಕಡೆ ಕ್ರೆಡಿಟ್ ಆಗಿರ್ತೈತಿ. ಆದ ಕಾರಣ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಪ್ರಕಾರ ಡೆಬಿಟ್ ಇಸ್ ಈಕ್ವಲ್ ಟು ಕ್ರೆಡಿಟ್ ಆಗಿರ್ತೈತಿ. ಇಟ್ ಹೆಲ್ಪ್ಸ್ ಇನ್ ಪ್ರಿಪೇರಿಂಗ್ ಫೈನಲ್ ಅಕೌಂಟ್ಸ್. ಅಂದ್ರ ಟ್ರಯಲ್ ಬ್ಯಾಲೆನ್ಸ್ ಈಗ ನಿಮ್ಗೆ ಒಂದು ಲೆಕ್ಕ ಕೊಟ್ರ ಟ್ರಯಲ್ ಬ್ಯಾಲೆನ್ಸ್ ಕೊಡ್ತಾರೋ ಅದನ್ನ ನೋಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಹಾಕುವ ಐಟಮ್ ಅಲ್ಲಿ ತಗೊಂಡ್ ಹೋಗ್ಕಿರಿ, ಬ್ಯಾಲೆನ್ಸ್ ಶೀಟಿಗೆ ಹಾಕುವ ಐಟಮ್ ಅಲ್ಲಿ ತಗೊಂಡ್ ಹೋಗ್ಕಿರಿ. ಹೀಗೆ ನಾವು ಫೈನಲ್ ಅಕೌಂಟ್ಸ್ ಪ್ರಿಪೇರ್ ಮಾಡುವಾಗ ಟ್ರಯಲ್ ಬ್ಯಾಲೆನ್ಸ್ ಇಂದನೇ ಮಾಡುದು. ದೆನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ಏನು? ಇದು ಇಟ್ ಶೋಸ್ ಪ್ರಾಫಿಟ್ ಆರ್ ಲಾಸ್ ಆಫ್ ಎ ಬಿಸಿನೆಸ್. ಇಟ್ ಈಸ್ ಪ್ರಿಪೇರ್ಡ್ ಆಫ್ಟರ್ ಟ್ರೇಡಿಂಗ್ ಅಕೌಂಟ್. ಅಂದ್ರ ಮೊದಲೇಕ ಟ್ರೇಡಿಂಗ್ ಅಕೌಂಟ್ ತಯಾರಾಗ್ತದ, ಅದನ್ನ ನೋಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೇವೆ. ಇದ್ರೊಳಗೆ ಏನಿರ್ತೈತಿ? ಇಟ್ ಇನ್ಕ್ಲೂಡ್ಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್, ಇಂಡೈರೆಕ್ಟ್ ಇನ್ಕಮ್. ಅಂದ್ರೆ ಡೈರೆಕ್ಟ್ಲಿ ನಾವು ಮಾಡಿರುವ ಎಕ್ಸ್ಪೆಂಡಿಚರ್ ಮತ್ತು ಇನ್ಕಮ್ ಅಷ್ಟೇ ಅಲ್ದೇನೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಮತ್ತು ಇಂಡೈರೆಕ್ಟ್ ಇನ್ಕಮ್ ಅನ್ನು ಕೂಡ ಇದರೊಳಗಡೆ ನಾವು ಮಾಡ್ತೇವೆ.
ಫಾರ್ಮ್ಯಾಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅದ್ರೊಳಗೆ ಏನಿರ್ತೈತಿ ಅಂತ ನಾವು ನೋಡಿದಾಗ ಒಂದು ಫಾರ್ಮ್ಯಾಟ್ ಅನ್ನ ನಾವು ಹಾಕಿದ್ವಪ್ಪ ಅಂತಂದ್ರ ಅದ್ರೊಳಗ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಇರ್ತೈತಿ. ಒಂದು ಡೆಬಿಟ್ ಸೈಡ್ ಒಳಗೆ ಏನೇನ್ ಬರ್ತಾವಂತ ನೋಡ್ರಿ. ದಟ್ ಈಸ್ ಸ್ಯಾಲ್ರಿ, ರೆಂಟ್, ಆಫೀಸ್ ಎಕ್ಸ್ಪೆನ್ಸಸ್, ಇವು ಡೆಬಿಟ್ ಸೈಡ್ ಬರ್ತಾವ. ಅಂದ್ರೆ ಇವೆಲ್ಲ ಖರ್ಚು, ನಾವು ಏನೇನನ್ನ ಖರ್ಚು ಮಾಡಿರ್ತೇವಿ ಅವೆಲ್ಲ ಈ ಕಡೆ ಸೈಡ್ ಬರ್ತಾವ. ಇನ್ನು ಕ್ರೆಡಿಟ್ ಸೈಡ್ ಏನೇನ್ ಇರ್ತೈತಪ್ಪ ಅಂತಂದ್ರ ನಾವು ಆ ಬಿಸಿನೆಸ್ ತಗೊಂಡಂತಹ ರಿಸೀವ್ ಮಾಡಿದಂತಹ ಕಮಿಷನ್ನು, ಇಂಟ್ರೆಸ್ಟ್ ಇತ್ಯಾದಿಗಳು ಕ್ರೆಡಿಟ್ ಸೈಡ್ ನಲ್ಲಿ ಬರ್ತಾವ. ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಒಳಗ ಒಂದು ಕಡೆ ಎಕ್ಸ್ಪೆಂಡಿಚರ್ಗಳು ಡೆಬಿಟ್ ಸೈಡ್ ಬಂದ್ರ ಆದಾಯಗಳು ಕ್ರೆಡಿಟ್ ಸೈಡ್ಗೆ ಬರ್ತಾವ. ಸೊ ಬ್ಯಾಲೆನ್ಸ್ ಶೀಟ್ ಹಾಗಾದ್ರೆ ಯಾವ ರೀತಿಯಾಗಿರ್ತೈತಿ ಅನ್ನೋದನ್ನ ನಾವು ನೋಡಿದ್ರೆ, ಇಟ್ ಶೋಸ್ ಫಿನಾನ್ಷಿಯಲ್ ಪೊಸಿಷನ್ ಆಫ್ ಎ ಬಿಸ್ನೆಸ್. ಅದೇ ರೀತಿ ಇಟ್ ಈಸ್ ಪ್ರಿಪೇರ್ಡ್ ಆನ್ ಎ ಸ್ಪೆಸಿಫಿಕ್ ಡೇಟ್. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ ಅಂತ ನೀವು ನೋಡಿರ್ಬೋದು. ಬ್ಯಾಲೆನ್ಸ್ ಶೀಟ್ಗೆ ಆಸ್ ಆನ್ 31st ಮಾರ್ಚ್, ಆಸ್ ಆನ್ 31st ಡಿಸೆಂಬರ್. ಯಾಕೆ ಅಂತಂದ್ರೆ ಆ ದಿನಕ್ಕೆ ಒಂದು ಸ್ಪೆಸಿಫಿಕ್ ಡೇಟಿಗೆ ನಮ್ಮ ಒಂದು ಬಿಸಿನೆಸ್ಸಿನ ಆದಾಯ ಅಥವಾ ಒಂದು ಎಕ್ಸ್ಪೆಂಡಿಚರು ಅಥವಾ ಪ್ರಾಫಿಟ್ ಲಾಸು, ಈ ಒಂದು ಸ್ಥಿತಿಗತಿಯನ್ನ ನಾವು ಸ್ಪೆಸಿಫಿಕ್ ಆಗಿ ಒಂದು ಡೇಟಿಗೆ ಒಳಪಟ್ಟಂತ ಹೇಳ್ತೇವೆ. ಇಟ್ ಈಸ್ ಬೇಸ್ಡ್ ಆನ್ ಇಕ್ವೇಶನ್. ಏನ್ ಇಕ್ವೇಶನ್? ಅಸೆಟ್ಸ್ ಅಂತಂದ್ರೆ ಲ್ಯಾಬಿಲಿಟಿ ಪ್ಲಸ್ ಕ್ಯಾಪಿಟಲ್. ಅಂದ್ರೆ ಲ್ಯಾಬಿಲಿಟಿ ಸೈಡು ಎಲ್ಲಾ ಲ್ಯಾಬಿಲಿಟಿಗಳು ಹೊಣೆಗಾರಿಕೆಗಳು ಬರ್ತಾವ ಮತ್ತು ಕ್ಯಾಪಿಟಲ್ ಬಂದಿರ್ತೈತಿ. ಅದೇ ಮತ್ತೆ ಈ ಕಡೆ ನಾವು ನೋಡಿದಾಗ ಅಂದ್ರೆ ನಮ್ಮ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನಾವು ನೋಡಿದಾಗ ಅಸೆಟ್ಸ್ ಗಳು ಇರ್ತಾವ. ಹೀಗಾಗಿ ಅವು ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಿರ್ತೈತಿ. ಅಸೆಟ್, ಲ್ಯಾಬಿಲಿಟಿ ಮತ್ತು ಕ್ಯಾಪಿಟಲ್ ಎರಡು ಕೂಡಿಸಿದಾಗ ಈಕ್ವಲ್ ಆಗಿರ್ತೈತಿ. ಅಸೆಟ್ಸ್ ಅಂಡ್ ಲ್ಯಾಬಿಲಿಟೀಸ್ ಯಾವ್ಯಾವೆಲ್ಲ ಬರ್ತಾವ ಅನ್ನೋದನ್ನ ನಾವು ಸುಮ್ಮನೆ ಒಂದಿಷ್ಟು ನೋಡಿದಾಗ ಕ್ಯಾಶ್ ಇರ್ತೈತಿ, ಸ್ಟಾಕ್ ಇರ್ತೈತಿ, ಡೆಟರ್ಸು, ಹಾಗೇನೆ ಲಯಬಿಲಿಟೀಸ್ ಗಳಲ್ಲಿ ಮುಖ್ಯವಾದದ್ದು ಕ್ರೆಡಿಟರ್ಸು, ಲೋನ್ಸು, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸು. ಇವುಗಳು ಇವುಗಳ ಆಧಾರವಾಗಿ ಇಟ್ಕೊಂಡು ಅಂದ್ರೆ ಫಿನಾನ್ಷಿಯಲ್ ಏನು ಫೈನಲ್ ಅಕೌಂಟ್ಸ್ ಅದಾವಲ್ಲ, ಇದರ ಆಧಾರವಾಗಿಟ್ಟುಕೊಂಡು ರೇಷಿಯೋ ಅನಾಲಿಸಿಸ್ ಅನ್ನ ನಾವು ಮಾಡ್ತೇವೆ. ಏನ್ ಹಂಗಂದ್ರ ರೇಷಿಯೋ ಅನಾಲಿಸಿಸ್ ಅಂದ್ರ ಇಟ್ಸ್ ಅ ಟೆಕ್ನಿಕ್ ಟು ಅನಲೈಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮಾಡೋದನ್ನ ತಿಳ್ಕೊಂಡ್ವಿ, ಪ್ರಿಪೇರ್ ಮಾಡ್ತೇವಿ. ಮಾಡಿ ಆದ್ಮೇಲೆ ಅನಲೈಸ್ ಮಾಡ್ಬೇಕು. ಅಂದ್ರ ಇದು ತೃಪ್ತಿಕರವಾಗಿದೆಯೇ, ನಮ್ಮ ಬಿಸ್ನೆಸ್ಸಿನ ಪರ್ಫಾರ್ಮೆನ್ಸ್ ಒಂದು ಅಪ್ ಟು ದಿ ಮಾರ್ಕ್ ಇದೆಯಾ, ಅಥವಾ ಇದು ಒಂದು ಚಿಂತನೆಯ ಸ್ಥಿತಿ ಒಳಗಿದೆಯಾ, ನಾವ್ ಇದ್ರ ಬಗ್ಗೆ ಆಲೋಚನೆ ಮಾಡ್ಬೇಕಾ, ಇದು ಉತ್ತಮ ಪ್ರಗತಿಯನ್ನ ತೋರಿಸ್ತಾ ಇದೆಯಾ, ಏನು ಅನ್ನೋದನ್ನ ನೋಡ್ಬೇಕಲ್ಲ. ಸೊ ಅದಕ್ಕೆ ಅನಲೈಸ್ ಮಾಡ್ಲಿಕ್ಕೆ ನಮಗೊಂದು ಟೆಕ್ನಿಕ್ ಏನು ಅಂದ್ರೆ ರೇಷಿಯೋ ಅನಾಲಿಸಿಸ್. ಇಟ್ ಶೋಸ್ ರಿಲೇಶನ್ಶಿಪ್ ಬಿಟ್ವೀನ್ ಫಿಗರ್ಸ್. ಬೇರೆ ಬೇರೆ ವಿಷಯದ ಕುರಿತು ಒಂದಕ್ಕೊಂದಕ್ಕ ಏನು ಸಂಬಂಧ, ಏನು ರಿಲೇಶನ್ಶಿಪ್ ಅನ್ನೋದನ್ನ ರೇಷಿಯೋ ಅನಾಲಿಸಿಸ್ ತೋರಿಸ್ತೈತಿ. ಇಟ್ ಹೆಲ್ಪ್ಸ್ ಇನ್ ಡಿಸಿಷನ್ ಮೇಕಿಂಗ್. ಅದರ ಆಧಾರದ ಮೇಲೆ ನಾವು ನಿರ್ಧಾರಗಳನ್ನ ತಗೋಬಹುದು. ಹಾಗಾದ್ರೆ ಯಾವೆಲ್ಲ ರೇಷಿಯೋಸ್ ಈ ರೇಷಿಯೋ ಅನಾಲಿಸಿಸ್ ನಾವು ಬಳಕೆ ಮಾಡ್ತೇವಿ? ಟೈಪ್ಸ್ ಆಫ್ ರೇಷಿಯೋಸ್ ಯಾವ್ಯಾವು ಅಂತ ನೋಡಿದ್ರೆ, ಲಿಕ್ವಿಡಿಟಿ. ಲಿಕ್ವಿಡಿಟಿ ಅಂದ್ರೆ ದ್ರವ್ಯತೆ. ಅಂದ್ರೆ ಬಿಸಿನೆಸ್ಸಿನೊಳಗ ಎಷ್ಟರ ಮಟ್ಟಿಗೆ ದ್ರವ್ಯತೆ ಇದೆ ಅಂದ್ರ ನಮ್ಮ ಬಿಸಿನೆಸ್ಸಿನ ಆದಾಯವನ್ನ, ಇನ್ಕಮ್ ಅನ್ನ ಅಥವಾ ಪ್ರಾಫಿಟ್ ಅನ್ನ ಅಥವಾ ಆಸ್ತಿಯನ್ನ ನಾವು ಬೇರೆ ಬೇರೆ ಕಡೆ ಹೂಡಿಕೆ ಮಾಡ್ತೇವೆ, ಇನ್ವೆಸ್ಟ್ ಮಾಡ್ತೇವೆ. ಹಂಗ ಹೂಡಿಕೆ ಮಾಡುವಾಗ ನೀವು ಜಾಸ್ತಿ ಲಿಕ್ವಿಡಿಟಿ ಅಂದ್ರೇನು, ಜಾಸ್ತಿ ನಮ್ಮ ಆದಾಯವನ್ನ ನಾವು ಕ್ಯಾಶ್ ಅಥವಾ ಇಕ್ವಿವೆಲೆಂಟ್ ಕ್ಯಾಶ್, ಕ್ಯಾಶ್ ಮತ್ತು ಕ್ಯಾಶಿನ ಸಮೀಪದ ರೂಪದಲ್ಲಿ ಇಟ್ಟುಕೊಂಡಾಗ ಅದು ಲಿಕ್ವಿಡಿಟಿ ಅಂತ ಕರೆಸ್ಕೋತೈತಿ. ಇಲ್ಲ ಅಂತಂದ್ರ ನಾವು ಅದನ್ನ ತೆಗಿಲಿಕ್ಕೆ ಬರದೇ ಇರುವಂತಹ ಹೂಡಿಕೆ ಮಾಡ್ತೇವೆ. 5 ವರ್ಷ ಫಿಕ್ಸ್, 10 ವರ್ಷ ಫಿಕ್ಸ್ ಆಗ್ಬಿಡ್ತದಲ್ಲ, ಅಂತಹ ಹೂಡಿಕೆ ಮಾಡಿದಾಗ ಜಾಸ್ತಿ ಪ್ರಾಫಿಟ್ ಬರ್ತೈತಿ. ಖರೆ ನಿಮಗೆ ಇಮ್ಮಿಡಿಯೇಟ್ಲಿ ಬೇಕಂದ್ರ ಕ್ಯಾಶ್ ಸಿಗುವುದಿಲ್ಲ. ಆವಾಗ ಲಿಕ್ವಿಡಿಟಿ ಕಡಿಮೆ ಇದೆ ಅಂತ ನಾವು ಹೇಳ್ತೇವೆ. ಅದಕ್ಕೆ ಸಂಬಂಧಪಟ್ಟ ರೇಷಿಯೋಗಳು ಲಿಕ್ವಿಡಿಟಿ ರೇಷಿಯೋಸ್. ಒಂದು ಕಡೆ ಲಿಕ್ವಿಡಿಟಿ, ಅದನ್ನೇ ನೀವು ಹೂಡಿಕೆ ಮಾಡಿ ಜಾಸ್ತಿ ವರ್ಷಗಳ ಕಾಲ ತೆಗಿಲಿಕ್ ಬರ್ದಿದ್ದಂಗೆ ಹೂಡಿಕೆ ಮಾಡೋದು ಪ್ರಾಫಿಟ್ಯಾಬಿಲಿಟಿ. ಅಂದ್ರ ಪ್ರಾಫಿಟ್ ಜಾಸ್ತಿ ಇರ್ತೈತಿ, ಅದ್ರ ಲಿಕ್ವಿಡಿಟಿ ಕಡಿಮೆ ಇರ್ತೈತಿ. ಹಾಗಾಗಿ ಅವು ಪರಸ್ಪರ ವಿರುದ್ಧ. ಅಂದ್ರೆ ಲಿಕ್ವಿಡಿಟಿ ಇದ್ದಾಗ ಪ್ರಾಫಿಟ್ಯಾಬಿಲಿಟಿ ಕಡಿಮೆ, ಪ್ರಾಫಿಟ್ಯಾಬಿಲಿಟಿ ಹೆಚ್ಚಿಗೆ ಮಾಡ್ಬೇಕು ಅಂದ್ರ ಲಿಕ್ವಿಡಿಟಿ ಕಡಿಮೆ. ಸಾಲ್ವೆನ್ಸಿ ಅಂದ್ರ
ಆ ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಥವಾ ಏನು ನಮ್ಮ ಬಿಸ್ನೆಸ್ ಐತಿ, ಇದು ಎಷ್ಟರ ಮಟ್ಟಿಗೆ ಉಳಿಬಹುದು ಅಥವಾ ತೊಂದರೆಗೀಡಾಗಬಹುದು, ದಟ್ ಇಸ್ ಸಾಲ್ವೆನ್ಸಿ. ಇದು ಬಹಳ ಸ್ಟ್ರಾಂಗ್ ಆಗಿದೆ, ಬಹಳ ಬಹುಕಾಲ ಬರೋ ಹಂಗಿದೆ ಅಂತ ಅಂದಾಗ ನಾವು ಅದನ್ನ ಸಾಲ್ವೆನ್ಸಿ ಅಂತ ಕರಿತೇವಿ. ಅದೇ ರೀತಿ ಆಕ್ಟಿವಿಟಿ ರೇಷಿಯೋ ಅಂದ್ರೆ ಬೇರೆ ಬೇರೆ ಆಕ್ಟಿವಿಟಿಗಳನ್ನ ನಾವು ಕೈಗೊಳ್ತೇವಲ್ಲ, ಆ ಒಂದು ರೇಷಿಯೋಗಳನ್ನ ಆಕ್ಟಿವಿಟಿ ರೇಷಿಯೋಸ್ ಅಂತ ಕರಿತೇವೆ. ಇಲ್ಲಿ ಬುಕ್ಸ್ ಅಂಡ್ ರಿಜಿಸ್ಟರ್ಸ್ ಯಾವ್ಯಾವ್ದನ್ನ ಮೇಂಟೈನ್ ಮಾಡ್ತಾರೆ ಅಂತ ನೋಡಿದಾಗ, ಬುಕ್ಸ್ ಯೂಸ್ ಟು ರೆಕಾರ್ಡ್ ಟ್ರಾನ್ಸಾಕ್ಷನ್ ಸಿಸ್ಟಮ್ಯಾಟಿಕಲಿ. ನಮ್ಮ ಒಂದು ಲೆಕ್ಕ ಪುಸ್ತಕಗಳಲ್ಲಿ ನಾವು ಟ್ರಾನ್ಸಾಕ್ಷನ್ ಸಿಸ್ಟಮ್ಯಾಟಿಕ್ ಆಗಿ ಅಲ್ಲಿ ಎಂಟ್ರಿ ಮಾಡ್ತೇವೆ. ಅದೇ ರೀತಿ ಇಟ್ ಇನ್ಕ್ಲೂಡ್ಸ್ ಏನೆಲ್ಲ ಇದೆ ಬುಕ್ಸ್ ಅಂಡ್ ರಿಜಿಸ್ಟರ್ಸ್ ಅಂದ್ರೆ ನಾವು ಏನೆಲ್ಲ ಬುಕ್ಸ್ ಅನ್ನ ಮೇಂಟೈನ್ ಮಾಡ್ತೇವಪ್ಪ ಅಂತಂದ್ರೆ, ಡೇ ಬುಕ್, ಪರ್ಚೇಸ್ ರಿಜಿಸ್ಟರು, ಸೇಲ್ಸ್ ರಿಜಿಸ್ಟರು, ಕ್ಯಾಶ್ ಬುಕ್. ಡೇ ಬುಕ್ ಅಂದ್ರೆ ಇವತ್ತೇನ್ ಆಕ್ಟಿವಿಟೀಸ್ ಆಯ್ತು, ನಾಳೆ ಏನಾಯ್ತು ಅದನ್ನ ಡೇಟ್ ಹಾಕೊಂಡು ನಾವು ಬರ್ಕೋತಾ ಹೋಗ್ತೀವಿ, ದಟ್ ಈಸ್ ಡೇ ಬುಕ್. ನಾವು ನಮ್ಮ ಬಿಸ್ನೆಸ್ಸಿಗೋಸ್ಕರ ಮುಖ್ಯವಾಗಿ ಮಾಡುವ ಟ್ರಾನ್ಸಾಕ್ಷನ್ ಪರ್ಚೇಸು ಮತ್ತು ಸೇಲ್ಸು. ಎಲ್ಲಾ ಪರ್ಚೇಸ್ ಅನ್ನ ನಾವು ಎಂಟ್ರಿ ಮಾಡೋದು ಪರ್ಚೇಸ್ ರಿಜಿಸ್ಟರು, ಅದೇ ರೀತಿ ಎಲ್ಲ ಮಾರಾಟಗಳನ್ನ ಎಂಟ್ರಿ ಮಾಡೋದು ಸೇಲ್ಸ್ ರಿಜಿಸ್ಟರು. ಹಾಗೆಯೇ ಎಲ್ಲ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅನ್ನ ಎಂಟ್ರಿ ಮಾಡೋದು ಕ್ಯಾಶ್ ಬುಕ್ ಒಳಗ. ಈಗ ಒಂದೊಂದನ್ನೇ ನೋಡ್ತಾ ಹೋದ್ವಿ ಅಂದ್ರೆ, ಡೇ ಬುಕ್ ಅದಕ್ಕೆ ಜರ್ನಲ್ ಅಂತ ಕೂಡ ಕರೀತಾರೆ. ರೆಕಾರ್ಡ್ಸ್ ಇದ್ರೊಳಗೆ ಏನ್ ನಾವು ರೆಕಾರ್ಡ್ ಮಾಡ್ತೇವಿ ಅಂದ್ರೆ ಟ್ರಾನ್ಸಾಕ್ಷನ್ ಇನ್ ಕ್ರೋನೋಲಾಜಿಕಲ್. ಕ್ರೋನೋಲಾಜಿಕಲ್ ಅಂದ್ರೆ ಕಾಲದ ಪ್ರಕಾರ ಅಥವಾ ಸಮಯದ ಪ್ರಕಾರ. ಅಂದ್ರೆ ಇವತ್ತಾಗಿದ್ದು ಇವತ್ತು ಬರಿತೇವಿ, ಇವತ್ ಮೊದಲು ಆಮೇಲೆ ಆಮೇಲೆ ಬರ್ಕೋತಾ ಇದ್ವು. ಅಂದ್ರೆ ಟ್ರಾನ್ಸಾಕ್ಷನ್ಸ್ ಆದಂಗ ಬರ್ಕೋತ ಹೋಗ್ತೇವಿ. ಅದು ಸೇಲ್ಸರೇ ಪರ್ಚೇಸರೇ ಇರ್ಲಿ, ಕ್ಯಾಶರೇ ಇರ್ಲಿ, ನಾನ್ ಕ್ಯಾಶರೇ ಇರ್ಲಿ, ಎಕ್ಸ್ಪೆಂಡಿಚರರೇ ಇರ್ಲಿ, ಏನಾರ ಇದ್ರೂ ಸಹಿತ ಎಲ್ಲವನ್ನೂ ಒಂದು ಕಡೆ ರೆಕಾರ್ಡ್ ಮಾಡೋದು ಜರ್ನಲ್ ಅಥವಾ ಡೇ ಬುಕ್. ಇದನ್ನ ಫಸ್ಟ್ ಸ್ಟೆಪ್ ಇನ್ ಅಕೌಂಟಿಂಗ್ ಪ್ರೋಸೆಸ್ ಅಂತ ನಾವು ಕರಿಬಹುದು. ಫಸ್ಟ್ ಬಿಸ್ನೆಸ್ ಒಳಗ ಎಲ್ಲೆಪ್ಪ ರೆಕಾರ್ಡ್ ಆಗ್ತೈತಿ ಅಂದ್ರೆ ದಟ್ ಇಸ್ ಜರ್ನಲ್ ಎಂಟ್ರಿ ಅಥವಾ ಡೇ ಬುಕ್ ನಾಗ ಆಗ್ತೈತಿ. ಅದಲ್ಲ, ಅಲ್ಲಿ ಮಾಡಿದ ಮೇಲೆ ಅದನ್ನ ಟ್ರಾನ್ಸ್ಫರ್ ಮಾಡ್ತೇವಿ. ಅಂದ್ರೆ ಅದ್ರೊಳಗೆ ಯಾವ್ಯಾವ್ದು ಪರ್ಚೇಸ್ ಅವನ್ನ ಪರ್ಚೇಸ್ ರಿಜಿಸ್ಟರ್ ತಗೊಂಡ್ ಹೋಗ್ತೇವಿ. ಅಂದ್ರೆ ರೆಕಾರ್ಡ್ಸ್ ಆಲ್ ಕ್ರೆಡಿಟ್ ಪರ್ಚೇಸ್. ಇದನ್ನ ನೆನಪಿಟ್ಕೋಬೇಕು. ಯಾಕಂದ್ರ ಕ್ಯಾಶ್ ಪರ್ಚೇಸ್ ಇದ್ರೆ ಕ್ಯಾಶ್ ಬುಕ್ ಬಂದ್ಬಿಡ್ತೈತಿ. ಅದು ಕ್ರೆಡಿಟ್ ಇದ್ರೆ ಉದ್ರಿ ಇದ್ರೆ ಮಾತ್ರ ನಾವು ಪರ್ಚೇಸ್ ರಿಜಿಸ್ಟರ್ದೊಳಗ ಎಂಟ್ರಿ ಮಾಡ್ತೇವಿ. ಇಟ್ ಹೆಲ್ಪ್ಸ್ ಟ್ರ್ಯಾಕ್ ಸಪ್ಲೈಯರ್ ಟ್ರಾನ್ಸಾಕ್ಷನ್ಸ್. ಅಂದ್ರ ನಮಗ್ ಯಾರು ಪೂರೈಕೆದಾರರದಾರು ಸಪ್ಲೈಯರ್ಸ್, ಅವ್ರ ಜೊತೆ ನಮ್ಮ ಟ್ರಾನ್ಸಾಕ್ಷನ್ಸ್ ಏನ್ ನಡೀತು, ಎಷ್ಟು ತಗೊಂಡ್ವಿ, ಯಾವ ರೇಟ್ನೊಳಗೆ ತಗೊಂಡ್ವಿ, ಒಟ್ಟು ಎಷ್ಟು ಅಮೌಂಟ್ ಆತು, ಇದೆಲ್ಲವನ್ನ ನಾವು ತಿಳ್ಕೊಳ್ಳಿಕ್ಕೆ ಈ ಪರ್ಚೇಸ್ ರಿಜಿಸ್ಟರ್ ಹೆಲ್ಪ್ ಮಾಡ್ತೈತಿ. ಹಾಗಾದ್ರೆ ಸೇಲ್ಸ್ ರಿಜಿಸ್ಟರ್ ಅಂದ್ರೆ ಏನು ಅಂತಂದ್ರ, ಎಲ್ಲಾ ಒಂದು ವ್ಯಾಪಾರ ಮಾಡ್ತೇವಲ್ಲ ನಾವು, ಮಾರಾಟ ಮಾಡ್ತೇವಲ್ಲ, ಆ ಒಂದು ಸೇಲ್ಸ್ ಅನ್ನು ಇದ್ರೊಳಗು ಕ್ಯಾಶ್ ಸೇಲ್ಸ್ ಆದ್ರ ಕ್ಯಾಶ್ ಬುಕ್ ನಾಗ ಎಂಟ್ರಿ ಆಗ್ತೈತಿ. ಉದ್ರಿ ಸೇಲ್ಸ್ ಆದ್ರ ಕ್ರೆಡಿಟ್ ಸೇಲ್ಸ್ ಆದ್ರ ಸೇಲ್ಸ್ ರಿಜಿಸ್ಟರ್ದೊಳಗ ಎಂಟ್ರಿ ಆಗ್ತೈತಿ. ಇಟ್ ಹೆಲ್ಪ್ಸ್ ಟ್ರ್ಯಾಕ್ ಕಸ್ಟಮರ್ ಟ್ರಾನ್ಸಾಕ್ಷನ್ಸ್. ನೋಡ್ರಿ, ಪರ್ಚೇಸ್ ರಿಜಿಸ್ಟರು ಸಪ್ಲೈಯರ್ ಟ್ರಾನ್ಸಾಕ್ಷನ್ಸ್ ಅನ್ನ ಟ್ರ್ಯಾಕ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ. ಅದೇ ರೀತಿ ಸೇಲ್ಸ್ ರಿಜಿಸ್ಟರು ಕಸ್ಟಮರ್ ಗ್ರಾಹಕರ ನಮ್ಮ ನಡುವಿನ ವ್ಯಾಪಾರ ವಹಿವಾಟುಗಳು ಏನೇನು ಅನ್ನೋದನ್ನು ಟ್ರ್ಯಾಕ್ ಮಾಡೋದು ಅಂದ್ರೆ ತಿಳ್ಕೊಳ್ಳೋದು, ಗಮನಿಸೋದು, ಪರಿಶೀಲಿಸೋದು. ಅದಕ್ಕೆ ನಮಗಿದು ಸಹಾಯ ಮಾಡ್ತೈತಿ. ಇದು ಸೇಲ್ಸ್ ರಿಜಿಸ್ಟರ್. ಇನ್ನು ಕ್ಯಾಶ್ ಬುಕ್ ನೊಳಗ ಕ್ಯಾಶ್ ಮತ್ತು ಅಂದ್ರೆ ನಾವು ಉದ್ರಿ ಹಚ್ಚಲಾರ್ದನ ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿದ್ರ, ಕ್ಯಾಶ್ ಕೊಟ್ಟು ನಮ್ಮ ಹತ್ರ ಜನ ತಗೊಂಡಾಗ ಕ್ಯಾಶ್ ಸೇಲ್ಸು, ನಾವು ಹಣ ಕೊಟ್ಟು ಖರೀದಿ ಮಾಡಿದಾಗ ಕ್ಯಾಶ್ ಪರ್ಚೇಸು, ಅಥವಾ ನಾವು ಯಾವ ಒಂದು ಎಕ್ಸ್ಪೆಂಡಿಚರ್ ಅನ್ನು ಕ್ಯಾಶ್ ರೂಪದಲ್ಲಿ ಪೇ ಮಾಡಿದಾಗ ಅದು ಕ್ಯಾಶ್ ಟ್ರಾನ್ಸಾಕ್ಷನ್ಸ್. ಅವೆಲ್ಲವೂ ಕ್ಯಾಶ್ ಬುಕ್ ನಲ್ಲಿ ರೆಕಾರ್ಡ್ ಆಗ್ತಾವ. ಅದ್ರೊಳಗ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಅಂತ ಇರ್ತೈತಿ, ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಂತ ಇರ್ತೈತಿ, ಟ್ರಿಪಲ್ ಕಾಲಮ್ ಕ್ಯಾಶ್ ಬುಕ್ ಅಂತ ಕೂಡ ಇರ್ತೈತಿ. ಅಂದ್ರೆ ಕ್ಯಾಶ್ ಬುಕ್ ನೊಳಗಿನ ಬೇರೆ ಬೇರೆ ಟೈಪ್ಗಳಿವು. ಇನ್ನು ಬ್ಯಾಂಕ್ ಬುಕ್ ಅಂತಂದ್ರ ನಾವು ಕ್ಯಾಶ್ ನಗದು ಕೊಡ್ಲಾರ್ದನ ಬ್ಯಾಂಕಿನ ಮೂಲಕ ಪಾವತಿ ಮಾಡಿದಾಗ ಬ್ಯಾಂಕ್ ಬುಕ್ ನೊಳಗ ಆ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಬರ್ತಾವು. ಅಂದ್ರೆ ನಾವು ಎಷ್ಟು ಡೆಪಾಸಿಟ್ ಮಾಡಿದ್ವಿ, ಬ್ಯಾಂಕಿಗೆ ಎಷ್ಟು ಹಣ ಹಾಕಿದ್ವಿ, ಎಷ್ಟು ಹಣ ತಕ್ಕೊಂಡ್ವಿ ಅನ್ನೋದು ಬ್ಯಾಂಕ್ ಬುಕ್ ನಾಗ ತಿಳಿತೈತಿ. ಇನ್ನು ಈ ಅಕೌಂಟ್ಸ್ ಗಳದ್ದು ಒಂದು ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಅಂದ್ರೆ ಸಮ್ಮರಿ, ಅದು ಏನಾಯ್ತು ಏನ್ ಹೋತು ಅನ್ನುವ ಒಂದು ಸಮರಿಯನ್ನ ಅದ್ರೊಳಗಡೆ ಹಾಕ್ತೇವಿ.
ಇದು ಕೊಡಬೇಕಾದ ಬಾಕಿ ಬ್ಯಾಲೆನ್ಸ್ ಡ್ಯೂ ಎಷ್ಟೆಷ್ಟು, ಯಾವ್ಯಾವ ಅಕೌಂಟ್ ಇಂದ ಎಷ್ಟೆಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದನ್ನ ಅದು ತೋರಿಸ್ತೈತಿ. ಇದನ್ನ ನಾವು ರೀಕನ್ಸಿಲಿಯೇಷನ್ ಅಥವಾ ವೆರಿಫಿಕೇಶನ್ ಮಾಡೋದ್ರ ಸಂಬಂಧ ಈ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಅನ್ನ ಹಾಕೋತೀವಿ. ಇಂಪಾರ್ಟೆನ್ಸ್ ಆಫ್ ಫೈನಲ್ ಅಕೌಂಟ್ಸ್, ಈ ಫೈನಲ್ ಅಕೌಂಟ್ಸ್ ಅಂತ ನಾವೇನ್ ಮಾಡ್ಲಿಕ್ಕತ್ತೇವಲ್ಲ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್, ಇವನ್ನೆಲ್ಲ ಫೈನಲಿ ಮಾಡ್ತೇವಲ್ಲ, ಇದರ ಮಹತ್ವ ಏನು ಅಂದ್ರೆ ನಮಗ ಒಟ್ಟಾರೆಯಾಗಿ ಬಿಸಿನೆಸ್ ನಲ್ಲಿ ಪ್ರಾಫಿಟ್ ಆಗಿದೆಯೋ ಲಾಸ್ ಆಗಿದೆಯೋ ಅನ್ನೋದನ್ನ ಡಿಟರ್ಮೈನ್ಸ್ ನಿರ್ಧರಿಸುತ್ತದೆ, ನಮಗ ತಿಳಿಸಿಕೊಡ್ತೈತಿ. ಒಂದೊಂದ ಅಕೌಂಟ್ ನೋಡ್ರೆ ಇನ್ನೂ ತಿಳಿಯಂಗಿಲ್ಲ, ಇದೆಲ್ಲ ಒಟ್ಟುಗೂಡಿಸಿ ನಾವು ಫೈನಲ್ ಅಕೌಂಟ್ ಮಾಡ್ತೇವಿ. ಆಗ ನಮಗ ಪ್ರಾಫಿಟ್ ಆಯ್ತು ಲಾಸ್ ಆಯ್ತು ಅನ್ನೋದು ತಿಳಿತೈತಿ. ಇಟ್ ಶೋಸ್ ಫಿನಾನ್ಷಿಯಲ್ ಪೊಸಿಷನ್. ಹಂಗಾದ್ರ ನಮ್ಮ ಬಿಸಿನೆಸ್ ನ ಒಂದು ಹಣಕಾಸಿನ ಸ್ಥಿತಿ ಏನು, ನಾವು ಸಾಲಗಾರರು, ಸಾಲ ಕೊಡೋರು ತಗೊಳೋರು, ನಮಗ್ ಪ್ರಾಫಿಟ್ ಆಯ್ತಾ ಲಾಸ್ ಆಯ್ತಾ, ನಾವು ಈ ಬಿಸ್ನೆಸ್ ಚಂದಾಗಿ ಮಾಡ್ಕೊಂಡು ಹೊಂಟೇವಿಲ್ಲೋ ಅನ್ನೋದು ನಮ್ಮ ಫಿನಾನ್ಷಿಯಲ್ ಹಣಕಾಸಿನ ಪರಿಸ್ಥಿತಿಯ ಮೂಲಕ ತಿಳ್ಕೊತೇವಿ. ಇಟ್ ಹೆಲ್ಪ್ಸ್ ಇನ್ ಪ್ಲಾನಿಂಗ್. ಅಕಸ್ಮಾತ್ ನಾವು ಮುಂದಿನ ಪ್ಲಾನ್ ಮಾಡ್ಬೇಕು, ಯಾವ್ದನ್ನ ಮುಂದುವರಿಸ್ಬೇಕು, ಯಾವ ಒಂದು ವ್ಯಾಪಾರ ಬಿಡಬೇಕು ಮಾಡ್ಬೇಕು, ಹೆಚ್ಚಿಗೆ ಮಾಡ್ಬೇಕು ಕಡಿಮೆ ಮಾಡ್ಬೇಕು, ಈ ಪ್ಲಾನಿಂಗ್ ಅನ್ನು ಕೂಡ ಇದರ ಸಹಾಯದಿಂದ ನಾವು ಮಾಡಬಹುದು. ಇಸ್ ರಿಕ್ವೈರ್ಡ್ ಫಾರ್ ಲೀಗಲ್ ಕಾಂಪ್ಲಯನ್ಸ್. ಕಾನೂನಾತ್ಮಕವಾದ ಒಂದು ನಿಲುವುಗಳಿಗೂ ಕೂಡ ಒಂದು ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡನ ಮುಂದೆ ಕಾನೂನಾತ್ಮಕ ಕಾರ್ಯವಾಹಿಗಳು ನಡೀತಿರ್ತಾವ. ಸೊ ಒಟ್ಟಾರೆಯಾಗಿ ನಾವೇನ್ ತಿಳ್ಕೊತೇವಿ, ಫೈನಲ್ ಅಕೌಂಟ್ಸ್ ಅಂತಂದ್ರೆ ದೇ ಪ್ರೊವೈಡ್ ಕಂಪ್ಲೀಟ್ ಫಿನಾನ್ಷಿಯಲ್ ಇನ್ಫಾರ್ಮೇಶನ್, ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾವೆ. ಇಟ್ಸ್ ಅಸೆನ್ಷಿಯಲ್ ಫಾರ್ ಬಿಸ್ನೆಸ್ ಅನಾಲಿಸಿಸ್ ಅಂಡ್ ಡಿಸಿಷನ್ಸ್. ಅಂದ್ರ ಬಿಸಿನೆಸ್ಸಿಗೆ ಸಂಬಂಧಪಟ್ಟ ಯಾವುದೇ ವಿಶ್ಲೇಷಣೆಗಳಿರ್ಲಿ, ನಿರ್ಧಾರಗಳನ್ನಿರ್ಲಿ ತಗೊಳ್ಳುವಾಗ ನಮಗೆ ಬಹುಮುಖ್ಯವಾಗಿ ಬೇಕಾಗಿದ್ದೇ ಈ ಒಂದು ಫೈನಲ್ ಅಕೌಂಟ್ಸ್. ಈಗ ನೋಡ್ರಿ, ಈ ಚಾಪ್ಟರ್ ಮೇಲೆ 4ನೇ ಯೂನಿಟ್ ಮೇಲೆ ಏನ್ ಕ್ವಶನ್ ಬೀಳ್ಬಹುದು, ನಿಮಗ್ ಒಂದಂತೂ ನಾ ಆಲ್ರೆಡಿ ಹೇಳೇನಿ, ಈ DFA ಏನದಲ್ಲ ಸಬ್ಜೆಕ್ಟು, ಇದು MCQ ಮಾದರಿಯ ಪರೀಕ್ಷೆನ ನೀವು ಬರಿತೀರಿ. ಅಂದ್ರೆ ನೀವು ಉತ್ತರ ಬರಿಬೇಕಾಗಿಲ್ಲ, 4 ಆಲ್ಟರ್ನೇಟಿವ್ ಉತ್ತರದೊಳಗೆ ಒಂದನ್ನ ಆಯ್ಕೆ ಮಾಡ್ತೀರಿ. ಅಂದ್ರೆ ನಿಮಗೆ ಎಂತ ನಮೂನಿ ಪ್ರಶ್ನೆ ಬೀಳಬಹುದು ಅಂತಂದ್ರ, ವಾಟ್ ಆರ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಕೇಳ್ತಾರ. ಅವಾಗ ನಿಮಗ್ 4 ಉತ್ತರ ಏನ್ ಕೊಟ್ಟಿರ್ತಾರ ಆಲ್ಟರ್ನೇಟಿವ್ಸ್ ಒಳಗ ನೀವು ಒಂದನ್ನ ಸೆಲೆಕ್ಟ್ ಮಾಡ್ಬೇಕು. ಪರ್ಸನಲ್ ರೆಕಾರ್ಡ್, ರಿಪೋರ್ಟ್ಸ್ ಶೋಯಿಂಗ್ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅಂಡ್ ಪೊಸಿಷನ್ ಆಫ್ ಎ ಬಿಸಿನೆಸ್, ಒಂದು ಬಿಸಿನೆಸ್ಸಿನ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಪೊಸಿಷನ್ ತೋರಿಸ್ತೈತಾ? ಹೌದು. ಓನ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಇಲ್ಲ, ಕ್ಯಾಶು ಇರ್ತಾವು ನಾನ್ ಕ್ಯಾಶು ಇರ್ತಾವು. ಇನ್ವೆಂಟ್ರಿ ಲಿಸ್ಟ್ ಅಲ್ಲ, ಇನ್ವೆಂಟ್ರಿ ಲಿಸ್ಟ್ ಅಂದ್ರೆ ಬರೀ ಸ್ಟಾಕಿಗೆ ಸಂಬಂಧಪಟ್ಟಿದ್ದು ಅಲ್ಲ. ಹಾಗಾಗಿ ಇಲ್ಲಿ ನಾವು ಎರಡನೇ ಅಂದ್ರೆ AB ಒಳಗ B ಆಪ್ಷನ್ ಅನ್ನು ನಮ್ಮ ಉತ್ತರವಾಗಿ ಆಯ್ಕೆ ಮಾಡ್ತೇವಿ. ಇನ್ನೊಂದು ಕ್ವಶನ್ ನೋಡೋಣಂತ, ವಿಚ್ ಸ್ಟೇಟ್ಮೆಂಟ್ ಶೋಸ್ ಅಂದ್ರ ಯಾವ ಸ್ಟೇಟ್ಮೆಂಟಿನಾಗ ತೋರಿಸ್ತೈತಿ ಏನ ಪ್ರಾಫಿಟ್ ಆರ್ ಲಾಸ್ ಆಫ್ ಎ ಬಿಸಿನೆಸ್, ಅಂದ್ರ ಬಿಸಿನೆಸ್ಸಿನ ಪ್ರಾಫಿಟ್ ಆರ್ ಲಾಸ್ ಅನ್ನ ತೋರಿಸುವ ಸ್ಟೇಟ್ಮೆಂಟ್ ಯಾವುದು. ಇಲ್ಲಿ ಪ್ರಶ್ನೆ ಒಳಗ ಉತ್ತರ ಇದೆ, ಪ್ರಾಫಿಟ್ ಆರ್ ಲಾಸ್ ಅನ್ನ ತೋರಿಸುವುದು ಅಂತ, ಪ್ರಾಫಿಟ್ ಆರ್ ಲಾಸ್ ಅಂತ ಹೇಳೇ ಬಿಟ್ಟಾರ. ಹಿಂಗಾಗಿ ನೀವು ಮತ್ ಬಹಳ ವಿಚಾರ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇಮಿಡಿಯೇಟ್ಲಿ ಇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬಗ್ಗೆ ಕೇಳಲಿಕ್ಕತ್ತಾರ ಅಂತ ನಿಮ್ ತಲೆಯಾಗ ಬಂದ್ ಬಿಡ್ಬೇಕು. ಯಾಕಂದ್ರೆ ಬ್ಯಾಲೆನ್ಸ್ ಶೀಟ್ ನಾಗ ಇರುವುದಿಲ್ಲೇನು, ಟ್ರಯಲ್ ಬ್ಯಾಲೆನ್ಸ್ ನಾಗ ಇರುವುದಿಲ್ಲೇನು, ಹಿಂಗ್ ಬಹಳ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ಉತ್ತರ ಏನಪ್ಪಾ ಅಂತಂದ್ರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಯಾಕಂದ್ರೆ ಕ್ವಶನ್ ಒಳಗನ ಪ್ರಾಫಿಟ್ ಅಂಡ್ ಲಾಸ್ ಅನ್ನು ತೋರಿಸುವ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳ್ತಾರೋ, ನೀವು 3ನೇ ಅಂದ್ರೆ C ಉತ್ತರವನ್ನ ಆಯ್ಕೆ ಮಾಡ್ತೀರಿ. ಟ್ರಯಲ್ ಬ್ಯಾಲೆನ್ಸ್ ಯಾಕೆ ಪ್ರಿಪೇರ್ ಮಾಡ್ತಾರೋ, ಟ್ರಯಲ್ ಬ್ಯಾಲೆನ್ಸ್ ಇಸ್ ಪ್ರಿಪೇರ್ ಟು 4 ಆಲ್ಟರ್ನೇಟಿವ್ ಕೊಟ್ಟಾರ. ಒಂದು ಫೈಂಡ್ ಪ್ರಾಫಿಟ್, ಒಂದು ಚೆಕ್ ಅರಿಥಮೆಟಿಕ್ ಅಕ್ಯುರಸಿ. ನೆನ್ಪಿಟ್ಕೊಳ್ರಿ, ಫೈಂಡ್ ಪ್ರಾಫಿಟ್ ಅಂತ ಸೆಲೆಕ್ಟ್ ಮಾಡಬಾರ್ದು. ಯಾಕ? ಫೈಂಡ್ ಪ್ರಾಫಿಟ್ಗಾಗಿ ಅಂದ್ರೆ ಪ್ರಾಫಿಟ್ ಅನ್ನು ಫೈಂಡ್ ಮಾಡ್ಲಿಕ್ಕೆ ನೀವು ಮಾಡುದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಹಂಗಾದ್ರೆ ಟ್ರಯಲ್ ಬ್ಯಾಲೆನ್ಸ್ ಯಾಕ? ಇದು ಜಸ್ಟ್ ಎಲ್ಲಾ ಲೆಜರ್ ಇಂದ ಒಂದೊಂದು ಎಲ್ಲಾ ಲೆಜರ್ ಬ್ಯಾಲೆನ್ಸ್ ಅನ್ನ ಒಂದ್ ಕಡೆ ಹಾಕಿ ಡೆಬಿಟ್ ಬ್ಯಾಲೆನ್ಸ್ಗಳು ಕ್ರೆಡಿಟ್ ಬ್ಯಾಲೆನ್ಸ್ಗಳು ಏಕ ಬರ್ತಾವಿಲ್ಲೋ ಅಂತ ನಾವು ಚೆಕ್ ಮಾಡ್ತಿರ್ತೇವೆ. ಅದಕ್ಕೋಸ್ಕರ ಇದನ್ನ ತಯಾರು ಮಾಡುವುದೇ ಏನಪ್ಪಾ ಅಂತಂದ್ರೆ ಅರಿಥಮೆಟಿಕ್ ಅಕ್ಯುರಸಿ ಆಫ್ ಅಕೌಂಟ್ಸ್ ಅನ್ನು ನಾವು ಚೆಕ್ ಮಾಡೋ ಸಂಬಂಧ ಟ್ರಯಲ್ ಬ್ಯಾಲೆನ್ಸ್ ಮಾಡ್ತೇವಿ. ಹಂಗಾಗಿ ನೀವು B ಅಥವಾ 2ನೇ ಉತ್ತರವನ್ನ ಟಿಕ್ ಮಾಡ್ತೀವಿ. ರೇಷಿಯೋ ಅನಾಲಿಸಿಸ್ ಈಸ್ ಯೂಸ್ ಫಾರ್, ಈಗ ನಿಮಗೆ ಈ ಸ್ಲೈಡ್ಸ್ ಎಲ್ಲ ಹೇಳುವಾಗ ನಾ ಹೇಳಿದೆ, ರೇಷಿಯೋ ಅನಾಲಿಸಿಸ್ ಅಂತ ಒಂದು ಟೆಕ್ನಿಕ್ ಅನ್ನ ಉಪಯೋಗಿಸ್ತಾರೋ. ಯಾಕ ಅಂತ 4 ಆಲ್ಟರ್ನೇಟಿವ್ ಕೊಟ್ಟಾನ. ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ಸ್ ಅಲ್ಲ, ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡಾಕ ನಾವು ಜರ್ನಲ್ ಒಳಗ ಇಲ್ಲ ಲೆಜರ್ ಒಳಗ ಮಾಡ್ತಿರ್ತೇವೆ. ಅನಲೈಸಿಂಗ್ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್, ಇದನ್ನ ನೆನ್ಪಿಟ್ಕೊಳ್ಳಿ. ಅಂದ್ರೆ ಏನು?
ಅನಲೈಸ್ ವಿಶ್ಲೇಷಣೆ ಮಾಡು. ನಮ್ಮ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೆಂಗೈತಪ್ಪ ಅಂತ ವಿಶ್ಲೇಷಣೆ ಮಾಡಾಕ ಅನ್ನುವ ಆಪ್ಷನ್ ಅನ್ನ ನೆನ್ಪಿಟ್ಕೋರಿ. ಹಂಗಾಗಿ ನಾವು ಬಿ ಅಥವಾ ಎರಡನೇ ಒಂದು ಏನು ಆಲ್ಟರ್ನೇಟಿವ್ ಏನಿದೆಯಲ್ಲ ಎ ಬಿ ಆನ್ಸರ್ ಒಳಗ ಬಿ ಅನ್ನ ನಾವು ಸೆಲೆಕ್ಟ್ ಮಾಡ್ತೇವಿ. ಇನ್ನು ಡೇ ಬುಕ್, ಇದನ್ನ ಈಗ ಆಲ್ರೆಡಿ ನಾನು ನಿಮ್ಗೆ ಹೇಳೇನಿ. ಡೇ ಬುಕ್ ಈಸ್ ಆಲ್ಸೋ, ಡೇ ಬುಕ್ ಇನ್ನೊಂದು ಹೆಸರಿದೆ. ಡೇ ಬುಕ್ ಅಂದ್ರೇನು, ಒಂದು ಟ್ರಾನ್ಸಾಕ್ಷನ್ ಆದ ತಕ್ಷಣ ಫಸ್ಟಿಗೆ ಬರಿತೇವಿ. ಕ್ರೋನಾಲಜಿಕಲಿ ಅಂದ್ರ ಕಾಲಕ್ ತಕ್ಕಂಗ್ ಬರ್ಕೋತ ಹೋಗ್ತೇವಿ. ಇವತ್ ಮೊದ್ಲೇನಾಯ್ತು ಮೊದ್ಲು ಬರಿತೇವಿ, ಆಮೇಲೆ ಏನಾಯ್ತು ಆಮೇಲೆ ಬರಿತೇವಿ. ಇವತ್ ಮಧ್ಯಾಹ್ನ ಏನಾಯ್ತು ಆಮೇಲೆ ಬರಿತೇವೆ, ಅದ್ರ ನಂತರ ಬರ್ತೇವೆ, ನಂತರ ನಾಳೆಯಿಂದ ಅಂದ್ರೆ ಡೇ ಬುಕ್ ಡೈಲಿ ಬರಿತೇವೆ. ಅದಕ್ಕೆ ಇನ್ನೊಂದ್ ಹೆಸರು ಜರ್ನಲ್. ನೆನ್ಪಿಟ್ಕೋಬೇಕು. ಮೊದಲು ಮಾಡೋದು ಜರ್ನಲ್ ಎಂಟ್ರಿ, ಅದಾದ ಬಳಿಕ ರಿಸ್ಪೆಕ್ಟಿವ್ ಲೆಜರ್ಸ್ಗೆ ನಾವು ಅದನ್ನ ಟ್ರಾನ್ಸ್ಫರ್ ಮಾಡ್ತಿರ್ತೇವಿ. ಆಮೇಲೆ ಕ್ಯಾಶ್ ಟ್ರಾನ್ಸಾಕ್ಷನ್ ಕ್ಯಾಶ್ ಬುಕ್ ನ ಬರೆಯುವುದು ಅವೆಲ್ಲ ಬರ್ತಾವು. ಎರಿಥಮೆಟಿಕಲ್ ಅಕ್ಯುರಸಿ ಸಂಬಂಧ ಟ್ರಯಲ್ ಬ್ಯಾಲೆನ್ಸ್ ಅನ್ನ ಪ್ರಿಪೇರ್ ಮಾಡ್ತಿರ್ತೇವಿ. ಹಂಗಾಗಿ ನೆನಪಿಟ್ಕೊಳ್ರಿ, ಮೊಟ್ಟ ಮೊದಲು ಬರೆಯುವುದು ಜರ್ನಲ್. ಅದಕ್ಕಿರುವ ಇನ್ನೊಂದು ಹೆಸರು ಡೇ ಬುಕ್, ಅಥವಾ ಡೇ ಬುಕ್ಕಿಗಿರುವ ಇನ್ನೊಂದು ಹೆಸರು ಜರ್ನಲ್. ಅಂದ್ರೆ ಇಲ್ಲಿ ನೀವು ಬಿ ಎರಡನೇ ಆನ್ಸರ್ ಅನ್ನ ಟಿಕ್ ಮಾಡ್ತೀರಿ. ಕ್ಯಾಶ್ ಬುಕ್ ರೆಕಾರ್ಡ್ಸ್, ಕ್ಯಾಶ್ ಬುಕ್ ಏನ್ ರೆಕಾರ್ಡ್ ಮಾಡ್ತೈತಿ? ಕ್ಯಾಶ್ ಅನ್ನೋ ಶಬ್ದನ ನಿಮಗೆ ಹೇಳ್ಬಿಡ್ತೈತಿ. ಏನ್ ಹೇಳ್ತೈತಿ? ಇಲ್ಲಿ ಕೇವಲ ಕ್ಯಾಶ್ಗೆ ಸಂಬಂಧಪಟ್ಟಿದ್ ರೆಕಾರ್ಡ್ ಆಕ್ಕವು. ಓನ್ಲಿ ಕ್ರೆಡಿಟ್ ಇಲ್ಲ, ಕ್ರೆಡಿಟ್ ಅದು ಇಲ್ಲಿ ಬರುದಿಲ್ಲ. ಉದ್ರಿ ಕ್ರೆಡಿಟ್ ಅಂದ್ರ ಅದು ಉದ್ರಿ, ಅದು ಬರುದಿಲ್ಲ. ಓನ್ಲಿ ಇನ್ವೆಂಟ್ರಿ ಇಲ್ಲ, ಸ್ಟಾಕಿಗೆ ಸಂಬಂಧ ಇಲ್ಲ. ಇದು ಎದಕ್ ಸಂಬಂಧ ಐತಿ? ಕ್ಯಾಶ್ ರಿಸಿಟ್ ಅಂಡ್ ಪೇಮೆಂಟ್ಸ್, ಕ್ಯಾಶ್ ರೂಪದಲ್ಲಿ ಬಂದಂತಹ ರಿಸೀಟ್ಗಳು ಮತ್ತು ಮಾಡಿದ ಪೇಮೆಂಟ್ಗಳು. ಅದನ್ನ ತಲೆಯಾಗಿ ಇಟ್ಕೊಂಡ್ಬಿಡ್ರಿ. ಪ್ರಶ್ನೆ ಒಳಗನ ಉತ್ತರ ಇರ್ತಾವು. ಆದ ಕಾರಣ ಬರೀ ಏನ್ ಇಂಗ್ಲಿಷ್ನಾಗ ಕ್ವಶನ್, ಇಂಗ್ಲಿಷ್ನಾಗ ಆನ್ಸರ್ ಹಂಗ ಅಂತ ಹೆದರಿ ಹೌಹಾರಿ ಸುಮ್ಮ ನಿಮ್ಮ ಒಂದು ಸಾಮರ್ಥ್ಯವನ್ನ ಕಡಿಮೆ ಮಾಡ್ಕೋಬೇಡ್ರಿ. ಸಾವಕಾಶ ಓದಿದಾಗ ಪ್ರಶ್ನೆ ಒಳಗ ಉತ್ತರ ಇರುವುದು ನಿಮಗ್ ಕಂಡು ಬರ್ತೈತಿ. ಈ ಒಂದು ಪರೀಕ್ಷೆಗೆ ನಾನು ನಿಮಗೆ ಶುಭವನ್ನ ಕೋರ್ತೇನೆ. ಇದು 4ನೇ ಯೂನಿಟ್. ಇದರಲ್ಲಿ ನಿಮಗೆ ಸಂಪೂರ್ಣವಾಗಿ ನಾನು ಬೇಕಾದ ಮಾಹಿತಿಯನ್ನ ಕೊಟ್ಟಿದ್ದೇನೆ. ಆದ ಕಾರಣ ನೀವೇನೈತಲ್ಲ 4 ಯೂನಿಟ್ ಅನ್ನ, ನನ್ನ 4 ವಿಡಿಯೋಗಳಲ್ಲಿ 4 ಯೂನಿಟ್ಗಳದಾವು. MCQ ಡಿಸ್ಕಷನ್ಸ್ ವಿಡಿಯೋಗಳದಾವು. ಅವುಗಳನ್ನ ನೋಡಿ ಪರೀಕ್ಷಾ ತಯಾರಿಯನ್ನ ಮಾಡಿಕೊಂಡು ಅತ್ಯುತ್ತಮವಾದ ಅಂಕಗಳನ್ನ ಪಡ್ಕೊಳ್ರಿ ಮತ್ತು ನಾಲೆಜ್ ಅನ್ನು ಕೂಡ ಪಡ್ಕೊಳ್ರಿ ಅಂತ ಹೇಳ್ತಾ, ಯಾವುದೇ ಕಮೆಂಟ್ಸ್ ಇದ್ರು ದಯವಿಟ್ಟು ಕಮೆಂಟ್ಸ್ ಅನ್ನ ಮಾಡಿ, ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನಿಷ್ಟು ಬೇರೆ ಬೇರೆ ವಿಷಯಗಳ ಜ್ಞಾನವನ್ನು ಪಡ್ಕೊಳ್ರಿ. ಎಲ್ಲ ವಿದ್ಯಾರ್ಥಿ ಸಮುದಾಯಕ್ಕೂ ಒಳಿತಾಗಲಿ ಅಂತ ಹಾರೈಸ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ.